ಇಫ್ ನೀವು BCA ಇಂಜಿನಿಯರಿಂಗ್ ಅಥವಾ ಯಾವುದೇ ಒಂದು ಡಿಗ್ರಿದು ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ನಾನೊಂದು ವಿಷಯವನ್ನು ಕರೆಕ್ಟ್ ಆಗಿ ಹೇಳ್ತೇನೆ. ನಿಮ್ಮ ಟೈಮ್ ಅನ್ನು ವೇಸ್ಟ್ ಮಾಡಬೇಡಿ. ಎಂತಕ್ಕಂತ ಹೇಳಿದ್ರೆ ಕಾಲೇಜಲ್ಲಿರುವಾಗ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ತುಂಬಾ ಸುಲಭ. ಇಫ್ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಎಲ್ಲದಿದ್ರೆ ಅದು ಟೈಮ್ ವೇಸ್ಟ್. ಇಫ್ ಎಂತಾದ್ರು ತುಂಬಾ ಅಸೈನ್ಮೆಂಟ್ ಕೊಡ್ತಿದ್ದಾರೆ ಅದು ಟೈಮ್ ವೇಸ್ಟ್. ಎಕ್ಸಾಮ್ಸ್ ಉಂಟು ಅದಕ್ಕೆ ಓದಬೇಕು ಅದು ಟೈಮ್ ವೇಸ್ಟ್. ಓಕೆ, ಅದೆಲ್ಲ ಟೈಮ್ ವೇಸ್ಟ್ಗಳನ್ನು ಹೊರತುಪಡಿಸಿ ಇನ್ನೂ ಸಹ ಹೆಚ್ಚು ಟೈಮ್ ವೇಸ್ಟ್ ಅಂತ ಹೇಳಿದ್ರೆ ನಾವು ಮೂವಿ ನೋಡೋದು ಅಥವಾ ನಾವು ಎಲ್ಲಿಯಾದ್ರೂ ಹೊರಗೆ ಹೋಗೋದು ಫ್ರೆಂಡ್ಸ್ ಒಟ್ಟಿಗೆ ಅಥವಾ ಸುಮ್ಮನೆ ತಿರುಗಾಡ್ತಾ ಇರೋದು. ಸೊ ನಾನು ಸಹ ಕಾಲೇಜಲ್ಲಿರುವಾಗ ಇದೆಲ್ಲ ಮಾಡ್ತಿದ್ದೆ. ಬಟ್ ಒಂದು ವಿಷಯ ಅಂತ ಹೇಳಿದ್ರೆ ನಿಮ್ಮ ಕಾಲೇಜ್ ಟೈಮ್ ಉಂಟಲ್ಲ, ಇದು ತುಂಬಾ ಪ್ರೀಶಿಯಸ್ ಟೈಮ್. ನೀವು ಕಾಲೇಜಲ್ಲಿ ಬೆಳಗಿಂದ ಸಂಜೆ ತನಕ ನೀವು ಎಂತ ಮಾಡ್ತೀರಿ ಅದನ್ನು ನಾನು ಟೈಮ್ ವೇಸ್ಟ್ ಅಂತೇಳಿ ಹೇಳುವುದಿಲ್ಲ. ನೀವು ಕಾಲೇಜಲ್ಲಿ ಎಂತ ಕಲಿಸ್ತಾರೆ ಅದನ್ನು ಕಲೀರಿ, ಅಥವಾ ನೀವು ಫ್ರೆಂಡ್ಸ್ ಒಟ್ಟಿಗೆ ತಿರುಗಾಡಿ, ಅಸೈನ್ಮೆಂಟ್ ಮಾಡಿ, ಗ್ರೂಪ್ ಆಕ್ಟಿವಿಟೀಸ್ ಮಾಡಿ, ಫೆಸ್ಟ್ಸಿಗೆ ಹೋಗಿ, ಇದೆಲ್ಲ ಕರೆಕ್ಟ್ ಮಾಡಿ, ತೊಂದರೆ ಇಲ್ಲ. ಬಟ್ ನೀವು ಒಂದ್ಸರಿ ಕಾಲೇಜನ್ನು ಬಿಟ್ಟು ನಿಮ್ಮ ಮನೆಗೆ ಮುಟ್ಟಿದ ನಂತರ ನೀವು ಕರೆಕ್ಟ್ ಆಗಿ ಒಂದಾದ್ರೆ ಕೋಡಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ರೆ ನೀವು ಯಾವ್ದಾದ್ರು ಒಂದು ಹೊಸ ಸ್ಕಿಲ್ ಅನ್ನು ಕಲಿಲಿಕ್ಕೆ ಟ್ರೈ ಮಾಡಬೇಕು. ಎಂತಾಗ್ತದೆ ಅಂತ ಹೇಳಿದ್ರೆ ತುಂಬಾ ಜನರು ನಿಮ್ಮ ಕಾಲೇಜ್ ಲೈಫ್ ಅನ್ನು ವೇಸ್ಟ್ ಮಾಡ್ತಿದ್ದೀರಿ. ಕಾಲೇಜ್ ಲೈಫ್ ಅಲ್ಲಿ ಎಂಜಾಯ್ ಮಾಡೋದು ಕರೆಕ್ಟ್, ಗಮತ್ ಮಾಡಬೇಕು, ತಿರುಗಾಡಬೇಕು, ಅದೆಲ್ಲ ಮಾಡಬೇಕು. ಬಟ್ ನೀವು ಡೈಲಿ ಒಂದು ಹಾಫ್ ಎನ್ ಅವರ್ ಅಥವಾ 1 hour ನೀವು ಜಸ್ಟ್ ನಿಮ್ಮ ಸ್ಕಿಲ್ಸ್ ಅನ್ನು ಕಲಿಲಿಕ್ಕೆ, ಕೋಡಿಂಗ್ ಮಾಡ್ಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೆ ಫ್ಯೂಚರ್ ಉಂಟು. ಈಗ ಹಾಗೆಂತ ಹೇಳಿದ್ರೆ ನೀವು ಕೋಡಿಂಗ್ ಕಾಲೇಜಲ್ಲಿ ಮಾಡೋದಿಲ್ವಾ, ಎಕ್ಸಾಮಿಗೆ ಮಾಡೋದಿಲ್ವಾ, ನಿಮ್ಮ ಲ್ಯಾಬ್ ಎಕ್ಸಾಮ್ ಇದ್ರೆ ಅದಕ್ಕೆ ಮಾಡೋದಿಲ್ವಾ? ಕರೆಕ್ಟ್, ಅದೆಲ್ಲ ಕರೆಕ್ಟ್, ನೀವು ಕೋಡ್ ಮಾಡ್ತೀರಿ ಅಂತೆಲ್ಲ ಅನ್ಕೊಳ್ತೇನೆ. ಬಟ್ ನಾನು ಆ ರೀತಿ ಕೋಡಿಂಗ್ ಹೇಳ್ತಿಲ್ಲ. ನಾನು ರಿಯಲ್ ವರ್ಲ್ಡ್ ಕಂಪನೀಸ್ಗಳಲ್ಲಿ ಯಾವ ರೀತಿ ಕೋಡ್ ಮಾಡ್ತಾರೆ ಆ ಟೈಪ್ ಕೋಡ್ಗಳನ್ನು ಮಾಡ್ಲಿಕ್ಕೆ ಹೇಳ್ತಿದ್ದೇನೆ. ಅದೆಲ್ಲ ಯಾವುದೆಲ್ಲ ಉಂಟು ನನ್ನ ಚಾನಲಲ್ಲಿ ತುಂಬಾ ವಿಡಿಯೋಸ್ಗಳು ಉಂಟು. ಯಾವ ರೀತಿ ಕೋಡ್ ಮಾಡಬೇಕು, ಯಾವ ರೀತಿ ರೋಡ್ ಮ್ಯಾಪ್ ಉಂಟು, ವೆಬ್ ಡೆವಲಪ್ಮೆಂಟ್ ಅಂದ್ರೆ ಅಂತ, ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅಂತ, ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಅಂದ್ರೆ ಅಂತ, ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂದ್ರೆ ಅಂತ, ಮೊಬೈಲ್ ಅಪ್ಲಿಕೇಶನ್ ಹೇಗೆ ಡೆವಲಪ್ ಮಾಡೋದು, ಹಲವಾರು ವಿಡಿಯೋಸ್ಗಳು ಉಂಟು. ಇವೆಲ್ಲ ವಿಡಿಯೋಸ್ಗಳು ನಾನು ನಿಮಗೋಸ್ಕರ ಮಾಡ್ತಿರೋದು. ನಿಮಗೆ ಗೊತ್ತಾಗ್ಲಿಕ್ಕೆ IT ಅಲ್ಲಿ ಬೇರೆ ಬೇರೆ ವಿಷಯಗಳು ಉಂಟು, ತುಂಬಾ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಮತ್ತೆ ಕೆಲವು ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಯಾವ ರೀತಿ ಕೋಡ್ ಮಾಡೋದು, ಯಾವ ರೀತಿ ನೀವು ವೆಬ್ ಡೆವಲಪ್ಮೆಂಟ್ ಮಾಡ್ಬೋದು, ಯಾವ ರೀತಿ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ಬೋದು, ಈ ರೀತಿಯ ಎಲ್ಲ ವಿಡಿಯೋಸ್ಗಳನ್ನ ನಾನು ಮಾಡ್ತಾ ಇರ್ತೇನೆ. ಸೊ ಅದರಿಂದ ಎಸ್ಪೆಷಲಿ ನಾನು ಕನ್ನಡದಲ್ಲಿ ಮಾಡಿರೋದ್ರಿಂದ ನಿಮ್ಗೆ ಇನ್ನು ಎಕ್ಸ್ಕ್ಯೂಸ್ ಇಲ್ಲ. ಇಂಗ್ಲಿಷ್ ಅಲ್ಲಿ ಇರೋದು ಅದೆಲ್ಲ ಇಂಗ್ಲಿಷ್ ನಂಗೆ ಅರ್ಥ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಕನ್ನಡದಲ್ಲೇ ನಿಮ್ಗೆ ಕಲಿಸ್ತಿದ್ದೇನೆ. ಸೊ ಅದರಿಂದ ನೀವು ಕನ್ನಡದಲ್ಲಿ ಅದನ್ನು ಕಲೀಲಿಕ್ಕೆ ಆಗ್ತದೆ. ಸೊ ನಿಮ್ಮ ಹತ್ರ ಎಂತ ಎಕ್ಸ್ಕ್ಯೂಸ್ ಇಲ್ಲ. ಮನೆಗೆ ಬಂದು ಕರೆಕ್ಟ್ ಆಗಿ ಕೋಡಿಂಗ್ ಕಲೀರಿ, ಕರೆಕ್ಟ್ ಆಗಿ ರಿಯಲ್ ವರ್ಲ್ಡ್ ಕಂಪನೀಸ್ಗಳಲ್ಲಿ ಎಂತ ಮಾಡ್ತಾರೆ ಅಂತೇಳಿ ಕಲೀರಿ. ನೀವೀಗ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅಲ್ಲಿ ಇದ್ರೆ ಈ ವಿಡಿಯೋ ನೋಡಿ ಉಂಟಲ್ಲ, ನೀವು ಇನ್ಸ್ಪೈರ್ ಆಗಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಥರ್ಡ್ ಅಥವಾ ಫೈನಲ್ ಇಯರ್ ಅಲ್ಲಿರುವಾಗ ಉಂಟಲ್ಲ, ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಸಿಗ್ತದೆ ಕಂಪನೀಸ್ಗಳಿಗೆ ಜಾಯ್ನ್ ಆಗ್ಲಿಕ್ಕೆ. ಹೆಚ್ಚು ಟೈಮ್ ಡೆಡಿಕೇಟ್ ಮಾಡುವ ಅಗತ್ಯ ಇಲ್ಲ. 30 to 60 minutes ಸಾಕು ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ. ಮತ್ತೆ ಇಂಟ್ರೆಸ್ಟ್ ಬಂದ್ರೆ ಬೆಳಗಿಂದ ಸಂಜೆ ತನಕ ನೀವು ಮಾಡಿಕೊಂಡು ಕೂತ್ಕೊಳ್ತೀರಿ ಅಂತೇಳಿ ನಂಗೆ ಸಹ ಗೊತ್ತುಂಟು, ಯಾಕಂದ್ರೆ ನಾನು ಸಹ ಅದೇ ಮಾಡ್ತಿದ್ದೆ. ಸೊ ಅದರಿಂದ ಜಸ್ಟ್ ಅದೊಂದು ಸ್ಪಾರ್ಕ್ ಅನ್ನು ಹಿಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ ಒಳ್ಳೇದಾಗ್ತದೆ. ನಿಮ್ಮ ಫ್ಯೂಚರ್ ಉಂಟಲ್ಲ ತುಂಬಾ ಬ್ರೈಟ್ ಆಗ್ತದೆ. ಯಾರಿಗೆ ಗೊತ್ತು, ನೀವು ಇಂಡಿಯಾದ ನೆಕ್ಸ್ಟ್ ಮಾರ್ಕ್ ಝಕರ್ಬರ್ಗ್, ಬಿಲ್ ಗೇಟ್ಸ್ ಅಥವಾ ಸ್ಟೀವ್ ಜಾಬ್ಸ್ ಆಗುವ ಚಾನ್ಸ್ ಹೈ ಉಂಟು. ಸೊ ಅದರಿಂದ ಈ ಪರ್ಟಿಕ್ಯುಲರ್ ಚಾನಲ್ ಅಲ್ಲಿರುವ ವಿಡಿಯೋಸ್ ಅನ್ನು ಎಕ್ಸ್ಪ್ಲೋರ್ ಮಾಡಿ. ಯೂಟ್ಯೂಬ್ ಅಲ್ಲಿ ತುಂಬಾ ಕಂಟೆಂಟ್ಸ್ಗಳು ಅವೈಲೇಬಲ್ ಉಂಟು. ನನ್ನ ಚಾನಲ್ ಮಾತ್ರ ಅಲ್ಲ, ಬೇರೆ ಚಾನಲ್ ಅಲ್ಲಿ ಸಹ ಅವೈಲೇಬಲ್ ಉಂಟು. ನೀವು ಸರ್ಚ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದರಿಂದ ಇಫ್ ನೀವು ಈ ಪರ್ಟಿಕ್ಯುಲರ್ ಚಾನಲ್ಗೆ ಹೊಸಬರಾದ್ರೆ, ಇಲ್ಲಿ ತನಕ ಮುಟ್ಟಿದ್ರೆ ಲೈಕ್ ಕೊಡಿ ವಿಡಿಯೋಗೆ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅಂತೇಳಿ ರೆಡಿ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಇಲ್ಲದಿದ್ರೆ ಕೆಲವರು ಆಲ್ರೆಡಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ, ನೀವು ಜರ್ನಿಯಲ್ಲಿ ಇದ್ದೀರಿ, ನಿಮ್ಮ ಜರ್ನಿಯನ್ನು ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.